ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಟೈಮ್ ಇವಾಗ 6 ಗಂಟೆ ಆಗೈತೆ ರೀ. 6 ಗಂಟೆಗೆ ಬಂದಾರ ಇವತ್ತು. ಯಾಕೆ ಬೆಳಗ್ಗೆ ಬರೋರು ಬೆಳಗ್ಗೆ ಬಂದಿಲ್ರಿ ಇವತ್ತು. ಏನು ಕೊಡತ್ತೀರಿ? ಜ್ಯೂಸ್, ಆ್ಯಪಲ್ ಜ್ಯೂಸ್ ಹೆಂಗೈತೆ? ಚಲೋ ಐತಿ. ಸೋನಾ ಹೆಂಗೈತೆ ಆ್ಯಪಲ್ ಜ್ಯೂಸ್? ಚಲೋ ಐತಿಲ್ಲ? ಅಚ್ಚಾಯಿ ಈಕೆ ಬರೇ ಸ್ಮೈಲಿ ರೀ. ಈಕೆ ನಗದ ಮೇಲೆ ಉತ್ತರ ಕೊಟ್ಬಿಡ್ತಾಳ್ರಿ ಕೇಳಿ ಪ್ರಶ್ನೆಗೆ. ಮಾಡಿ ನೋಡ್ರಲ್ಲಿ ಎಷ್ಟಾಗೈತಿ. ಇದು ಫುಲ್ಲು ಮಾಡಾಗೈತೆ ನೋಡ್ರಿ. ಈ ಕಡೆ ಎಲ್ಲ ಸುತ್ತಲೂ ಮಾಡಾಗೈತೆ ರೀ. ಮಧ್ಯಾಹ್ನ ಬರೋದಿತ್ತು ರೀ. ಇದು ಮಳೆ ಗಾಳಿ ಬಿಡ್ತಂತೇಳಿ ಮುಂದೆ ಹೋಗ್ಬಿಡ್ತೀರಿ. ಅದು ಮಾಡೆಲ್ಲ ಈಗ ಗಾಳಿ ಇಲ್ಲ ಏನಿಲ್ಲ. ರಾತ್ರಿ ಬಂದರೂ ಬರ್ಬೋದು. ಆಮೇಲೆ ಪಟಾಕ್ಸಿ ಅಂತೂ ಸಿಕ್ಕಾಪಟ್ಟೆ ಹಾರ್ಸಾಗತ್ತೆ ರೀ. ಯಾಕಂತ ಹೇಳಿದ್ರಿ ಇವತ್ತು 5 ದಿನದ ಗಣಪತಿ ಹೋಗ್ತೈತೆ ರೀ. ಮನೆಯೊಳಗಿನ ಎಲ್ಲವೂ ಗಣಪತಿ ಹೋಗ್ತಾವ್ರಿ ಇವತ್ತು. ನೋಡ್ರಿ ಎಷ್ಟು ಪಟಾಕ್ಸಿ ಆವಾಜ್ ಬರತ್ತೈತೆ ರೀ ಇಷ್ಟೊತ್ತಿಗೆನ. पटाखे उड़ा रहे हैं। कहाँ उड़ा रहे पटाखे से? क्यों उड़ा रहे हैं? धम क्यों कर रहे हैं? क्यों उड़ा रहे हैं पटाखे से? ತಮ್ಮನ್ನ ಏನಾತ? ಬಾಬಾ ಒಳಗ್ ಬಾ. ನೀವು ಹೊರಗ ಬಂದಿಲ್ಲನ? ಬಂದಿಲ್ಲ ನಾನು. ಅಂತ ಪರಿ ಪಟಾಕ್ಷಿ ಹಾರ್ಸತ್ತಿದ್ರಂದ್ರನ ಬರಕ್ ಸಾಧ್ಯನೇ ಇಲ್ಲನ? ಸನಿಯ ನೀ ರೊಟ್ಟಿ ಮಾಡಕುಂತೆ ಮಾಡಿದೇನ? ಈಗ ನಾದ್ಕೊಳಗತ್ತಿ ಹಿಟ್ಟು. ಟೈಮ್ ನೋಡ್ರಿ ಇವಾಗ 10 ಗಂಟೆಗೆ ಹಾಕ್ಬಂತ್ರಿ. ಈಗ ಎಲ್ಲಾರ್ದು ನಮ್ದು ಊಟ ಆತ್ರಿಪ್ಪ. ಊಟ ಆಗಿ ಇಲ್ಲೆಲ್ಲಾರ ಹಾಸಿಗೆನ ಹಾಸಿದಿರಿ. ಮತ್ತು ತಮ್ಮನ ನೋಟಲ್ಲಿ ಫೋನ್ ನೋಡ್ಕೊತ ಮಕ್ಕೊಂದ. ತಮ್ಮನ ಫೋನ್ ನೋಡಿ ಮಾಡ ಬಂದ್ ಮಾಡಿ ಮಕ್ಕೋ. ಬೆಳಿಗ್ಗೆ ಶಾಲೆ ಐತಿ. ಮಮ್ಮಿ ನೀನು ಮಕ್ಕಳಾಕತ್ತ್ಯಾ? ತಮ್ಮನ್ನ ಅಂತ ಇವತ್ತು ಹೊರಗೆ ಬಂದಿಲ್ಲ. ಯಾಕೆ ಹೇಳಿ? ಹೊರಗೆ ಪಟಾಕಿ ಐತಿ ಕದಾ ತೆಗ್ಯಾಕ ಬಿಡೋಲ್ಲಕಿ. ಹೌದು. ಹಾಂ ಸೌಂಡ್ ಕಡಿಮೆ ಇಡ. 9 ದಿನಕ್ಕೆ 11 ದಿನಕ್ಕೆ ಹೋಗ್ತಾವು. ಹುಬ್ಳಿಗಿನವೆಲ್ಲ ಮತ್ತೆ 21 ದಿನಕ್ಕೆ ಹಂಗ ಹೋಗ್ತಾವ. ಹೌದು. ಇದು ಟೀಚರ್ಸ್ ಕಾಲೇಜಿಂದ 21 ದಿನಕ್ಕೆ ಹೋಗತ್ತೇನೆ 11 ದಿನಕ್ಕೆ ಹೋಗತ್ತದ. ಒಟ್ಟು 11 ದಿನಕ್ಕೇನೋ ಹೋಗ್ತದ ಅಷ್ಟೇ. ಅದ್ರಲ್ಲಿ ಮಸ್ತ್ ಮಾಡಿರ್ತಾರ. ಇಷ್ಟ ಇಲ್ಲ ಮತ್ತೊಂದು ಸೈಡು ಮಾಡ್ಯಾರ ಲಿಟಲ್ ಸ್ಕಾಲರ್ ಸ್ಕೂಲ್ ಕಡೆ. ಅವಂತೂ ಜಗ್ ಹೆದರಿಕೆ ಐತಿ ಬಿಡ. ಭಾರಿ ಹೆದರಿಕೆ ಐತವ ಇವ. ಇದ ಗಣಪತಿ ನೋಡ್ರಿಪ್ಪ ಎಷ್ಟು ಹೆದರಿಕೆ ಬರಂಗೆ ಐತ್ರಿ. ಅಲ್ಲಿ ಹೋಗಿ ನೋಡಿ ಬಂದವರು ಪ್ರತಿಯೊಬ್ಬರು ಅದನ್ನ ಹೇಳಕತ್ತಾರ ನೋಡ್ರಿಪ್ಪ. ನಾವು ಹೋಗ್ಬೇಕಂತ ಮಾಡಿದ್ದೀವಿ ರೀ. ಆದ್ರೆ ನಮ್ಮ ತಮ್ಮನ ಮೊದ್ಲ ಪಟಾಕ್ಸಿಗೆ ಹೆದರ್ತಾಳ್ರಿ. ಸಾನಿಯಾನು ಹೆದರ್ತಾಳ. ಸಣ್ಣ ಮಕ್ಳು ಕರ್ಕೊಂಡು ಹೋಗಿ ನೋಡುವಂಥದ್ದು ಅಲ್ಲ ಅಲ್ರಿಪ್ಪ. ಅಷ್ಟು ಹೆದರಿಕೆ ರೀ. ನೋಡ್ರಲ್ಲ ಅಲ್ಲಿ ಒಳಗೆ ಹೋದವ್ರು ಎಲ್ಲರೂ ಹೆಂಗೆ ಹೆದರಾಗತ್ತಾರ ರೀ. ನಮ್ಮ ನಿಯಾಜ್ ಅದು ವಿಡಿಯೋ ಮಾಡ್ಕೊಂಬಂದಿದ್ದೆ ರೀ. ಅದನ್ನು ನಾನು ನಿಮಗೆ ತೋರ್ಸಕತ್ತೀನಿ ರೀ. ಆದ್ರೆ ಅಷ್ಟು ಹೆದರಿಕೆ ಐತ್ರಿ. ಭಾರಿ ಐತ್ರಿಪ್ಪ. ಒಳಗೆ ಗಣಪತಿನ ಅಷ್ಟು ಮಸ್ತ್ ಐತ್ರಿ. ಅದೇ ಇಲ್ಲೈತೆ ನೋಡ್ರಿ ಗಣಪತಿ. ಹಿಂಗೆ ಬರ್ಬೇಕ್ರಿ. ಅಲ್ಲೆಲ್ಲ ದಾಟ್ಕೊಂಡು ಇಲ್ಲಿ ಬಂದು ಗಣಪತಿ ನೋಡ್ಬೇಕು ನೋಡ್ರಿ. ಹಂಗೈತೆ ನೋಡ್ರಿ. ಸನಿಯಾ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ. ರೆಡಿ ಆದ ಸ್ಕೂಲ್ಗೆ? ಹಾಂ ಕಸದ ಕಡೆ ಬಂದಿತ್ತಲ್ಲ ಮಮ್ಮಿ. ಹಾಗೆ ಬಂದೆ ಹೋಗಿ. ಹೌದೇನ? ನಾನು ಡ್ರೆಸ್ ಹಾಕೊಳತಿದ್ದೆ. ಹಾಗೆ ಬಂದೆ ನಾನು. ನಿನ್ನ ಎಕ್ಸಾಮ್ ಅದಾವ ಇವತ್ತು? ಇಲ್ಲ ಇಲ್ಲ 12ನೇ ತಾರೀಕು ಅದಾವ. SA1 ಅಂದ್ರೆ ಅರ್ಧ ವರ್ಷಕ್ಕೆ ಪರೀಕ್ಷೆ. ಇದೇ ತಿಂಗಳು 12ನೇ ತಾರೀಕಿಗೆ. ಹೌದಾ? ಚಲೋ ನಂಗೆ ಓದ್ಕೋ. ಮತ್ತು ಅಕ್ಟೋಬರ್ ಒಳಗೆ ಸುಟಿ. ಅಕ್ಟೋಬರ್ ಒಳಗೆ 15 ದಿನ ಸುಟಿ. ದಸರಾ ಸುಟಿ ಅಂಥೇಳಿ. ಅದಲ್ಲ ಸಾನಿಯಾ ಬೆಳಗ್ಗೆ ಎದ್ದು ಜಪ್ಟ ಒಳಗೆ ಆರ್ಡ್ರ್ ಮಾಡಿದ್ಲಿ ರೀ ಬಿಸ್ಕಿಟ್. ಯಾಕಂದ್ರೆ ಅಷ್ಟು ಜಲ್ದಿನ ಇನ್ನು ಅಂಗಡಿ ತೆಗೆದಿರಂಗಿಲ್ಲಲ್ರಿ. ನಮಗೆ ಜಪ್ಟ ಆಗಿ ಭಾಳ ಮಸ್ತ್ ಆಗೈತ್ರಿಪ್ಪ. ಯಾಕಂದ್ರೆ ಹುಡುಗರು ಜಲ್ದಿನ ಹೋಗ್ಬಿಡ್ತಾವಲ್ಲ. ಚಾದಾಗ ಎದ್ಕೊಂಡು ತಿಂದು ಹೋಗ್ತಾವೆ. ಇದು ನೋಡ್ರಿ 1 ಕಿಲೋದ್ರಿ ಇದು ಪ್ಯಾಕೆಟ್. ಅದ್ರ ಮೇಲೆ ರೇಟು 160 ರೂಪಾಯಿ ಐತ್ರಿ. ನಮಗೆ 90 ರೂಪಾಯಿಗೆ ಬಂದೈತ್ರಿ ಇದು. ಆಮೇಲೆ ಸಾನಿಯಾ ನಗಾಕತ್ತಾಳ್ರಿ. ಯಾಕಂದ್ರೆ ಸಣ್ಣಕ್ಕಿದ್ದಾಗ ತಮ್ಮನ್ನ ಪಾರ್ಲೆ ಬಿಸ್ಕಿಟ್ಟಿಂದ ನಾವು
ವಿಡಿಯೋ ಮಾಡಿದ್ರು ವ್ಲಾಗ್ ಒಳಗೆ. ಆಕಿನ್ನೂ ಸಣ್ಣಕ್ಕಿದ್ಲು, ಅದನ್ನು ಹೇಳಾಗಕತ್ತಾಳ್ರಿ ಆಕಿ. ಅದು ಈಗೂ ನೀವು ಬೇಕಂದ್ರೆ ಐತೆ ನೋಡ್ರಿಪ್ಪ, ಅದ್ರ ಹೆಸರು ಏನೋ ಗೊತ್ತಿಲ್ಲ ರೀ. ಅದು ನೋಡಿ ಜಗ್ಗು ನಗು ಬರ್ತೈತ್ರಿ ಅದು. ಪಾರ್ಲೆ ಬಿಸ್ಕಿಟ್ ಈಗ ತಿನ್ನೋದ ಬಿಟ್ಟಿದ್ದೀವಿ ನಾವು. ಆಮೇಲೆ ಇವತ್ತು ಮತ್ತು ಅದೇನೋ ಸಸ್ತಾಯ್ತು ಅಂತೇಳಿ ಸಾನಿ ಆರ್ಡ್ರ್ ಮಾಡಿದ್ಲಿ ರೀ ಅದನ್ನ. ನಾ ಅದನ್ನ ಯಾಕೆ ಮಾಡಿದ್ವ, ಗುಡ್ಡೆ ಗಿಡ್ಡೆ ಇತ್ತಂದ್ರೆ ಮಾಡ್ಬೇಕಿಲ್ಲ, ಇಲ್ಲ ಕರೆಕ್ಟ್ ಚೆಕ್ ಮಾಡ್ಬೇಕಿಲ್ಲ ಅಂತೇಳಿ ಮತ್ತೆ ಈಗೇನೋ ಬಂದ್ರಿ ಹೇಳಕ್ಕೆ. ಟೈಮ್ ಇವಾಗ 9:20 ಆತ್ರಿ. ತಮ್ಮನ ಸ್ಕೂಲ್ಗೆ ರೆಡಿ ಆಕತ್ತಾಳ್ರಿಕೆ. ನಾನು ಆಕಿಗೆ ಡಬ್ಬಿ ಕಟ್ಬೇಕ್ರಿ. ಪಟ ಪಟ ಅಂತೇಳಿ ಡಬ್ಬಿ ಕಟ್ಟಿ ಕೊಡ್ತೇನೆ ರೀ. 9:15 ಅಂದ್ರೆ ಐತ್ರಿಕೆ ಸ್ಕೂಲ್. ತಮ್ಮನ್ನ ಏನು ಪ್ಯಾಡ್ ಅದ ಇಟ್ಕೊಂಡು ಎಲ್ಲ? ಹಾಂ, ಇವತ್ತು FA2 ಎಕ್ಸಾಮ್ ಐತಿ. ನೀವು ಇವತ್ತದವನ್ನ? ಮತ್ತು ಪೇಪರಿಗೆ ರೊಕ್ಕ ಕೊಟ್ಟೀನಿ, ಅದನ್ನ ಹುಷಾರ ಇಟ್ಕೋ. ಹಾಂ, ಡಬ್ಬಿ ಕೊಡ್ಲಾ ಈಗ? ಕೊಡು. ಮಳೆ ಬರತ್ತಾನ? ಯವ್ವ ಇಲ್ಲಿ ತಗೋ, ಕೊಡು. ಲಗು ಲಗು ನೋಡಲ್ಲ, ಟೈಮರ ನೋಡ್ನಿ ಫಸ್ಟ್. ಆತಾಡ್ ಕೊಡ್ತೀನಿ. ಇರಮ್ಮ ಹಾಯ್. ಸಾನಿಯಾ ತಮ್ಮನ್ನ ಸ್ಕೂಲ್ಗೆ ಹೋದರಿ, ಈಗ ಬಂದರಿ ಇವ್ರಿಬ್ರು. ಕ್ಯಾ ಬನಾಯಿಂಗೆಮ್ಮ? ಹಾಂ, ಉಪ್ಪಿಟ್ಟು ಬನಾಯಿಂಗೆ. ಬಿ ಕ್ಯಾ? ಹಾಂ, ಪಾಪಡೆ. ಬಿ बी उपीट पापड़े दोनों क्या? अच्छा छोड़. तूच बनाना तो उपीट है ये बनाना था मत तूच तू बनाती? कब बनाती? दो बनाती क्या? वाले मस्त है देख. हाय फ्रेंड्स बोल बोल मैं इरा हाय फ्रेंड्स बोल ನೋಡ್ರಿ ಇಬ್ರು ಕೂಡಿ ಹಂಗೆ ಬರ್ದಾರಪ್ಪ ಅಂತ ಹೇಳಿದ್ರ ಮಸ್ತ್ ಬರ್ದಾರ. ಇಲ್ಲಿ ಇದ್ರ ಮೇಲೆ ಎಲ್ಲಾರು ಬುಕ್ ಮೇಲೆ ಬರ್ದಂದ್ರೆ ಇವ್ರ ನೆಲದ ಮೇಲೆ ಬರೀತಾರೆ ಸ್ಟೂಡೆಂಟ್. ಸಾನಿಯಾ ತಮ್ಮನ್ನ ಒಟ್ಟು ಒಂದು ಏನಾದರೂ ಮಾಡ್ತಿರ್ತಾರೆ ನೋಡ್ರಿಪ್ಪ. ಇದ ಒಂದು ಖುಷಿ ಆಗ್ತೈತ್ರಿ ನನಗೆ ನೋಡಿ. ಫೋನ್ ಒಳಗೆ ನೋಡಿ ಆತು. ಆಮೇಲೆ ಫೋನ್ ಒಳಗೆ ಒಂದು ಸಲ ಏನಾದರೂ ನೋಡಿದ್ರಿಲ್ರಿ ಅದನ್ನು ಮಾಡಬೇಕ್ರಿ. ಹಂಗ್ರಿ ಅವ್ರಿಬ್ರು ಈಗ ನೋಡ್ರಿ ಅದನ್ನು ನೋಡ್ಯಾರ ಇಬ್ರು ಕೂಡಿ. ಈಗ ನಾನು ಗುರುವಾರ ಸಂತ್ಯಾಗ ಅಂತೇಳಿ ಎಲ್ಲಿ ತೊಗೊಂಬಂದಿಟ್ಟಿರ್ತೀನಲ್ರಿ ಅದನ್ನು ತೊಗೊಂಡು ಅದ್ರೊಳಗೆ ಎಷ್ಟು ಚಂದ ಮಾಡಾಕತ್ತಾರ ನೋಡ್ರಿ ಗಣಪತಿನವ್ರು. ಅದ ಇಬ್ಬರು ಕುತ್ಕೊಂಡು ನೋಡಿದ್ರೆ ಫಸ್ಟ್ ತಮ್ಮನ ನೋಡಿದ್ಲೆ ರೀ. ಆಕೆ ಬಂದು ಅವ್ರ ದೀದಿಗೆ ಹೇಳಿದ್ಲೆ, ಈಗ ಮಾಡಿ ಎಷ್ಟು ಚಂದ ಡೆಕೋರೇಟ್ ಮಾಡಾಕತ್ತಾವ ನೋಡ್ರಿ ಅದನ್ನು. ಹೌದೇನ್ರಿ, ಭಾಳ ಖುಷಿ ಆಗ್ತೈತ್ರಿ ಮಕ್ಕಳು ಇಂಥವೆಲ್ಲ ಮಾಡೋದು ನೋಡಿದ್ರಂದ್ರೆ ಖುಷಿ ಆಗ್ತೈತ್ರಿ ತಂದೆ ತಾಯಿಗೆ. ಎಷ್ಟು ಚಂದ ಮಾಡ್ತಾರೆ ನೋಡು ಅಂತಂದು ಹೇಳಿ. ಹೌದೇನ್ರಿ, ಫೋನ್ ನೋಡ್ತಾರಪ್ಪ ಅಂತಂದು ಹೇಳಿದ್ರೆ ಅದರದ್ದು ಉಪಯೋಗ ತೊಗೋಬೇಕ್ರಿ. ಚಲೋದು ನೋಡಿ ಕಲಿಬೇಕ್ರಿ ಅದರ್ಲಿಂತ್ರ. ಅದು ನೋಡ್ರಿ ಹೆಸರು ಕಾಳನ್ನು ನಾವು ತೊಗೊಂಬಂದು ಇಟ್ಟುಪ್ಪ ಅಂತಂದು ಹೇಳಿದ್ರೆ ಏನೋ ದುಡ್ಡಿದ್ದ ತೊಗೊಂಬಂದು ಇಟ್ಕೊಂಡ್ರೆ ಆತ ಅಂತಂದು ಹೇಳಿ ಸಂತ್ಯಾಗ ತೊಗೊಂಬಂದು ಇಟ್ಟಿದ್ದೆ ನಾನು. ಅವೇನು ನಮಗೆ ಭಾಳ ಯೂಸ್ ಆಗಂಗಿಲ್ಲ ರೀ. ಸ್ವಲ್ಪ ಹಾಕಿದ್ವು ಅಂದ್ರೆ ನಮ್ಗೆ ಆಗ್ಬಿಡ್ತಾವೆ ರೀ. ಇವು ಇಷ್ಟು ಉಳ್ದಾವ್ರಿ. ಇದಕ್ಕೆ ನೋಡ್ರಿ ಇಲ್ಲಿ ಏನು ರೀ ಬುರ್ಲೇನು ಅಂತಾರಲ್ರಿಪ್ಪ, ಎಷ್ಟು ಆಗ್ಬಿಟ್ಟ ನೋಡ್ರಿ ಆಗಲೇ. ಇದು ತಂಪಿಗೆ ಈಗ ಜಾಸ್ತಿ ಕಾಳನ್ನು ತೊಗೊಂಬಂದು ಇಟ್ಕೋಬಾರ್ದ್ರಿ ರೇಷನ್ ಒಳಗೆ. ಹಿಂಗೆ ಬುರ್ಲೆ ಆಗ್ಬಿಡ್ತಾವೆ ನೋಡ್ರಿ. ಬಿಸಿಲಿರಂಗಿಲ್ಲ ಏನಿಲ್ಲ, ಒಣನ ಹಾಕ್ಬೇಕಂತಂದು ಹೇಳಿದ್ರೆ ಈಗ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು. ಇವನ್ನ ಬಿಸಿಲಿಗೆ ಇಟ್ಟೀನಿರಿಪ್ಪ. ಆಮೇಲೆ ಎಲ್ಲ ಕ್ಲೀನಾಗಿ ಎಲ್ಲ ಹಸಿ ಮಾಡಿ ಇಡ್ಬೇಕ್ರಿ. ಒಂದು ಸಲ ಪಲ್ಯ ಆಗಿಬಿಡ್ತೈತಿ. ಎಲ್ಲ ತೊಳೆದು ಸ್ವಚ್ಛ ಮಾಡಿ ಒಂದು ಸಲ ಪಲ್ಯ ಮಾಡ್ಬೇಕ್ರಿ. ಏನಾಗಿಲ್ಲ ರೀ ಇವು ಚಲೋ ಅದಾರೆಲ್ಲ ಕಾಳು. ಆದ್ರೆ ಈಗ ಒಂದೊಂದು ಆಗಕತ್ತಿದ್ವು, ಅದಕ್ಕೆ ಪಟ್ಟನ ಬಿಸಿಲಿಗೆ ಇಟ್ಬಿಟ್ಟೇನಿ ರೀ ನಾನೀಗ. ಆಮೇಲೆ ಇಲ್ಲಿ ಬುಟ್ಟಿ ಒಳಗೆ ಕರಿಬೇವು ಐತ್ರಿ. ಇದನ್ನೂ ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೊತೀನಿ ರೀ. ಈಗ ಇದನ್ನ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ, ಈಗ ಇವ್ರಿಪ್ಪ ಕೂದಲು ಭಾಳ ಉದುರ್ತಿರ್ತಾವಲ್ಲ ರೀ, ಅದಕ್ಕೆ ಇದನ್ನು ಎಣ್ಣೆ ಮಾಡ್ಬೇಕಂತ ಹೇಳ್ರಿ. ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಇದನ್ನು ಕುದಿಸಿ ಇದು ಕರಿಬೇವಿಂದು ಎಣ್ಣೆ ಮಾಡಿ ಇಟ್ಕೊಂಡಿವಂದ್ರೆ ಕೂದಲು ಉದುರೋದು ಕಡಿಮೆ ಆಗ್ತದಂತ್ರಿ. ನನಗೊಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರಿ. ಯಾಕಂದ್ರೆ ಈಗ ಭಾಳ ಕೂದಲು ಉದುರಾಗ್ಬಿಟ್ಟವ್ರಿಪ್ಪ. ನಾನು ತಮ್ಮನೂ ಸಾನಿಯಾನು ಭಾಳ ಉದುರಾಗ್ತಾವ. ಅದಕ್ಕೆ ಈ ಥರ ಮಾಡಿ ಇಟ್ಕೋರಿ ಎಣ್ಣೆನ ಚಲೋ ನೋಡ್ರಿ ಅಂತಂದು ಹೇಳಿ ಅದ್ರ ಸಮ ಮಾಡ್ಬೇಕಂಥೇಳಿ ಇದನ್ನು ಕರಿಬೇವು ಒಣಗಕ್ಕೆ ಇಟ್ಟೀನಿ ರೀ ನಾನು. ಹಸಿ ಕರಿಬೇವು ಇತ್ತಂದ್ರೂ ಚಲೋ ರೀ. ಆಮೇಲೆ ಒಣದ ಇತ್ತಂದ್ರೂ ಭಾಳ ಚಲೋ ಅಂತ್ರಿ. ಯಾಕಂದ್ರೆ ಅದೆಲ್ಲ ಸ್ವಲ್ಪ ಹಿಂಗೆ ಪುಡಿ ಮಾಡೋದ್ರಾಗಂತ ಎಣ್ಣೆ ಒಳಗೆ ಪೂರ ಇದಾಗ್ಬಿಡ್ತೈತಲ್ಲ ರೀ. ಹಂಗಾಗಿ ಕರಿಬೇವಿನ ಅಂಶ ಭಾಳ ಹೋಗ್ತೈತೆ ಅದ್ರೊಳಗೆ. ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ, ಆಮೇಲೆ ಮಾಡ್ತೀನಿ ರೀ. ಇದನ್ನ
ಸ್ವಲ್ಪ ಎಲ್ಲ ಮನೆಯ ಕೆಲಸ ಮುಗಿದ್ಮೇಲೆ ಇದು ಅಷ್ಟೊತ್ತಿಗೆ ಒಣಗಿರ್ತೈತಿ ಅವು ಮಾಡಿ ಇಟ್ಕೊತೀನಿ ರೀ. ಚಲೋ ಅಂತ್ರಿ, ನೋಡೋಣ ಒಂದು ಸಲ ಹಚ್ಕೊಂಡು ಇದ್ರದ್ದು ರಿಸಲ್ಟ್ ಏನಾದರೂ ಬಂತಂತ ಹೇಳಿದ್ರೆ ಒಂದು ಸಲ ನಿಮಗೆ ಅದ್ರದ್ದು ರೆಸಿಪಿ ತೊಗೊಂಡು ತೋರಿಸ್ತೀನಿ ರೀ ಫ್ರೆಂಡ್ಸ. ಈಗ ನಾನು ಟ್ರೈ ಮಾಡ್ತೀನಿ ರೀ ಫಸ್ಟ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಯ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.